ಬಿಡ್ತಿರ್ಲಿಲ್ಲ. ಆಗ ಅವರು ಪ್ರಧಾನ ಮಂತ್ರಿ ಆಗಿ ನಮಗೆ ಬಹಳ ಚೆನ್ನಾಗಿ ಒಂದಲ್ಲ ಎರಡಲ್ಲ 3 ಬಾರಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿದ್ರು. ಈಗ ತಾನೇ ನಮ್ಮ ಮಂಜುಳಾ ಅಕ್ಕ ಅವ್ರು ಹೇಳಿದ್ರು, ನಮ್ಮ ಬ್ಯಾಂಕ್ಸ್ ರಾಷ್ಟ್ರೀಯಕರಣ ಇರ್ಬೋದು, ಗ್ರೀನ್ ರೆವಲ್ಯೂಷನ್ ಇರ್ಬೋದು, ಮತ್ತೆ ಗರೀಬಿ ಹಟಾವ್ ಅಂತ, ಮತ್ತೆ ಪ್ರತಿಯೊಬ್ಬ ನಮ್ಮ ನಾಗರಿಕರಿಗೂ ಒಳ್ಳೇದಾಗಬೇಕು ಅಂತ ಈಗಲೂ ಸಹ ನಾವು ಎಲೆಕ್ಷನ್ ಟೈಮಲ್ಲಿ ನಾವು ಹೋದಾಗ ಬಹಳ ಜನ ಹೇಳ್ತಾರೆ, ವಿಶೇಷವಾಗಿ ನಮಗೆ ಭೂಮಿ ಕೊಟ್ಟವರು. ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳ್ತಾ ಇದ್ರು, ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಒಬ್ಬ ತಾಯಿ ಬಂದು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು, ಈ ಭೂಮಿ ನಿಮ್ಮ ಅಜ್ಜಿಯಿಂದ ನನಗೆ ಸಿಕ್ಕಿದ್ದು ಅಂತ. ಸೊ ಹಾಗಾಗಿ ಈಗಲೂ ಸಹ ಬಹಳ ಜನ ನಮ್ಮ ಪಕ್ಷ ನಮ್ಮ ನಿಜವಾಗ್ಲೂ ನಮಗೆ ಬಹಳ ಎಲ್ರಿಗೂ ಹೆಮ್ಮೆ ಆಗುತ್ತೆ. ನಾನು ಈಗ ನೋಡಿ, ನಾವು ಎಲ್ರಿಗೂ ಅಷ್ಟೇ, ವಿಶೇಷವಾಗಿ ಮಹಿಳೆಯರು, ಪ್ರತಿಯೊಬ್ಬ ಮಹಿಳೆ ಸಹ ಒಂದೊಂದು ಹಳ್ಳಿಯಲ್ಲೂ ಸಹ ಅವಳಿಗೆ 2,000 ರೂಪಾಯಿ ಹೋಗ್ತಾ ಇದೆ ಡೈರೆಕ್ಟ್ ಆಗಿ ಅಕೌಂಟ್ ಇಂದ. ಅಂದ್ರೆ ಬ್ಯಾಂಕು ರಾಷ್ಟ್ರೀಯಕರಣ ಆಗ ಅವರು ನಮ್ಮ ದೇಶದ ನಮ್ಮ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದ್ದು. ಈಗ ನಿಜವಾಗ್ಲೂ ನಾವು ಎಲ್ಲೋ ಒಂದು ಕಡೆ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಗಾಜಾ ಇರ್ಬೋದು, ಪ್ಯಾಲೆಸ್ಟೀನ್ ಇರ್ಬೋದು, ಯುಕ್ರೇನ್ ಇರ್ಬೋದು, ಅವರು ಬಹುಶಃ ಇವತ್ತು ಇದ್ದಿದ್ರೆ ಅವರು ಹೇಗೆ ಕಠಿಣವಾದಂತ ಒಂದು ನಿರ್ಧಾರಗಳು ತಗೋತಾ ಇದ್ರು ಅಂತ, ಒಬ್ಬ ಪ್ರಧಾನ ಮಂತ್ರಿ ಆಗಿ ಅಂತ. ಸೊ ನಾನು ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ವಿಶೇಷವಾಗಿ ಎಲ್ಲ ನಮ್ಮ ಇವತ್ತು ಬೆಳಗ್ಗಿಂದ ನಾವು ಒಂದು ಮೆಡಿಕಲ್ ಕ್ಯಾಂಪ್ ಸಹ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಮಹಿಳೆಯರು ಅವರ ಆರೋಗ್ಯನ ನೋಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತೆ ಈಗ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಅಂತ ನಮ್ಮ ಎಲ್ಲ ನಾಯಕರು, ವಿಶೇಷವಾಗಿ 1,21,00,000 ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹೋಗ್ತಾ ಇದೆ 2,000 ರೂಪಾಯಿ. ಈಗ ನಾವು ನೋಡ್ತಾ ಇದೀವಿ ಸಾಮಾಜಿಕ ಜಾಲತಾಣದಲ್ಲಿ, ಮಹಿಳೆಯರು ಕಣ್ಣು ಆಪರೇಷನ್ ಇರ್ಬೋದು, $1,21,00,000 ಲಕ್ಷ ಮನೆ ಯಜಮಾನರಿಗೆ ಅವರು ಅಕೌಂಟ್ಗಳಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಸೊ ಈಗ ಮಹಿಳೆಯರು, ನಿಮಗ್ ಗೊತ್ತಿದೆ, ನಾವೆಲ್ಲರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದೀವಿ, ಕೆಲವರು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ, ಅವ್ರ ಸೊಸೆಗೆ ಅವರು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದ್ದಾರೆ, ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ. ಈಗ ಅನೇಕ ನಾವು ವಿಡಿಯೋಸ್ ಸಹ ನಾವು ನೋಡಿದೀವಿ. ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಮಹಿಳೆ ಈಗ ಹೆಮ್ಮೆಯಿಂದ, ಸ್ವಾಭಿಮಾನದಿಂದ ಬಸ್ಸು ಹತ್ಕೊಂಡು ಈಗ ಹೋಗ್ತಿದ್ದಾರೆ. ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ ಈಗ ಎಷ್ಟು ಜನರಿಗೆ ಒಳ್ಳೇದಾಗಿದೆ ಅಂತ. ಅನ್ನಭಾಗ್ಯ ತಮಗೆಲ್ರಿಗೂ ಗೊತ್ತಿದೆ. 2013ರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹಸಿವು ಇಂದ ಯಾರು ಸಹ ಮಲಗಬಾರ್ದು ಅಂತ ಅನ್ನಭಾಗ್ಯ ಡೇ 1 ಅವರು ಪ್ರಾರಂಭ ಮಾಡಿದ್ರು. ಅದೇ ರೀತಿ ಗೃಹ ಜ್ಯೋತಿ ಇರ್ಬೋದು, ಯುವಕರಿಗೆ ಒಳ್ಳೇದಾಗಬೇಕು ಅಂತ ಯುವ ನಿಧಿ ಇರ್ಬೋದು, ಅದೇ ರೀತಿ ಅನೇಕ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ, ಎಲ್ರಿಗೂ ನಾವು ಒಳ್ಳೇದು ಮಾಡ್ತಾ ಇದ್ದೀವಿ. ಮುಂದೆ ಸಹ 3.5 ವರ್ಷ ಅದಾದ್ಮೇಲೂ ಸಹ 100% ನಮ್ಮದೇ ಸರ್ಕಾರ ಬರೋದು. ಇವತ್ತು ನಾವೆಲ್ಲರೂ ಸಹ ನಮ್ಮ ದಿವಂಗತ ಇಂದಿರಾ ಗಾಂಧಿ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ, ಮತ್ತೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ನಮ್ಮಂತ ಮಹಿಳೆಯರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಅವರು ಮಾದರಿ ಆಗಿದ್ದಾರೆ. ಸೊ ಈಗ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲ ಹಿರಿಯರು ಈಗ ಮಾತಾಡ್ತಾರೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.
ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.